ಒಬ್ಬ ತಂದೆಯಾಗಿ ಸಮರ್ಥ ಶಾಸಕ ಆದರೆ ಫಲಾಫಲ ದೇವರಿಗೆ ಬಿಟ್ಟಿದ್ದು ಅಥವಾ ಮತದಾರರಿಗೆ ಬಿಟ್ಟಿದ್ದು, ಶಾಸಕ ಆದರೆ ಏನು ಕನಸಿದೆ ನಿಮಗೆ? ಯಾವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅಥವಾ ಶಾಮನೂರು ಸರ್ ಉಳಿಸಿ ಹೋಗಿರುವಂಥ ಯಾವ ಕೆಲಸಗಳಾಗಬೇಕು ಅನ್ಸುತ್ತೆ ನಿಮಗೆ? ಸಾಕಷ್ಟು ಕೆಲಸಗಳಿದಾವ್ರಿ, ಇನ್ನೂ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ಈಗ ನಾನು ಆಗಲೇ ಹೇಳ್ದಂಗೆ ಅವರಿಗೆ ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಭಾಗಿಯಾಗಬೇಕು. ಅವ್ರಿಗೆ ಎಜುಕೇಷನ್ ಕೊಡೋದಾಗಿರ್ಬೋದು, ಹೌಸಿಂಗ್ ಮಾಡೋದಾಗಿರ್ಬೋದು, ಮತ್ತು ಹೆಲ್ತ್ ಬಗ್ಗೆ ಆಗಿರ್ಬೋದು, ಇವೆಲ್ಲವೂ ಇನ್ವಾಲ್ವ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದರೆ, ಈಗ ಹಿಂದೆ ಕೋವಿಡ್ ಆಯ್ತು ರೀ 21-22 ಕೋವಿಡ್ ಆದಾಗ ನಮ್ಮ ತಂದೆಯವರು ರೌಂಡ್ಸ್ ಹೋಗಿದ್ರು. ಇವ್ರಿಗೆ ಮಾಸ್ಕ್ ಹಾಕಿ ಅಂದ್ರೆ ಒಂದು ದಿವಸ ಮಾಸ್ಕ್ ಹಾಕಿ ಹೇಳಿಲ್ಲ ಇವರು, ಯಾರೋ ನಮ್ಮ ಫಾದರು. ಇವರು ರೌಂಡ್ಸ್ ಹೋಗಿದ್ರು. ರೌಂಡ್ಸ್ ಹೋದಾಗ ಒಂದು ಸ್ವಲ್ಪ ಎಲ್ಲ ವಾರ್ಡ್ಗಳಾಗಿ ಹೋದಾಗ ಅವ್ರಿಗೆ ಎಲ್ಲ ಕಡೆಗೆ ಹೋದ್ರೂ ಕಾರ್ನಾಗ ಕುತ್ಕೊಂಡಾದ್ರು ರೆಸ್ಪೆಕ್ಟ್ ಕೊಡೋರು ಜನ, ಎಲ್ಲರೂ ರೆಸ್ಪೆಕ್ಟ್. ಅಲ್ಲಿ ಏನು ಮಾಡಿದರು, ಕ್ಯೂನಲ್ಲಿ ಒಂದು 500 ಜನ ನಿಂತಿರೋರು ಆ ವಾರ್ಡ್ನಾಗ, 800 ಜನ 500 ಜನ ಆ ವಾರ್ಡ್ನಾರು. ಅಲ್ಲಿ ಒಂದು ಹಾಸ್ಪಿಟ್ಲ್ ಆಗಿರ್ಬೋದು, ಸ್ಕೂಲ್ ರೂಮ್ಸ್ ಆಗಿರ್ಬೋದು, ಅಲ್ಲಿ ವ್ಯಾಕ್ಸಿನೇಷನ್ ಕೊಡ್ಬೇಕಾಯ್ತು. ಅವು ಕೊಡಬೇಕಾದ್ರೆ ಇವರು ವ್ಯಾಕ್ಸಿನೇಟ್ ಬರ್ತಾ ಇದ್ದಿದ್ದೆ 50ರಿಂದ 100, 150. ಕ್ಯೂ ನೋಡಿದರೆ 500-1000 ಜನ. ಅದ್ರಾಗ ಮತ್ತೆ ರಾಜಕೀಯ, ಅವ್ನು ನಮ್ಮ ಪಾರ್ಟೇನೋ ಇವ್ನು ನಿಮ್ಮ ಪಾರ್ಟೇನೋ, ಸಾಯೋದ್ರಿಗೂ ರಾಜಕೀಯ, ಬದುಕ್ಸೋದ್ರಿಗೂ ರಾಜಕೀಯ. ಇವು ಅವ್ನು ನಮ್ಮ ಪಾರ್ಟೇನೋ ಅವ್ನು ಮುಂದೆ ಬಾ, ಇಲ್ಲ ಪಕ್ಕದ ರೂಮ್ಗೆ ಹೋಗಿ ವ್ಯಾಕ್ಸಿನ್ ಅನ್ನೋದು ಇದೆಲ್ಲ ನಡೀತು. ಅದಕ್ಕೆ ಅವ್ರು ಏನಂದರು, ನನ್ನ ಹತ್ರ ಬಂದು, ಮಲ್ಲು ಹಿಂಗೆ ಮಾಡ್ತದಾರ, ಏನು ಮಾಡ್ಬೇಕು ನೋಡ ಇಲ್ಲಿ ಅಂದರು. ಸೊ ಒಂದು ವ್ಯಾಕ್ಸಿನ್ ತರಿಸ್ಬಿಡು ಎಲ್ಲರಿಗೂ, ನಾವು ಕೊಡೋಣ, ಸರ್ಕಾರದಿಂದ ಬರೋದು ಲೇಟ್ ಆಕತಿ, ಜನ ಸಾಯೋದು ನೋಡೋಕ್ಕಾಗಲ್ಲ ಅಂದರು. ನಾನೇ ಅವಾಗ ಪೂನಾವಾಲ ಹತ್ರ ಮಾತಾಡಿ ನಮ್ಮ ದಾವಣಗೆರೆ ಡೀಲರ್ನ ಕರೆಸಿ ಮಾತಾಡಿ 1.5 ಲಕ್ಷದಿಂದ 2 ಲಕ್ಷ ವ್ಯಾಕ್ಸಿನ್ ಕೊಡಪ್ಪ ಅಂತಂದು ಕೇಳಿ ರಿಕ್ವೆಸ್ಟ್ ಮಾಡಿದಾಗ ವಿತಿನ್ 2 days ಈ ಸಪ್ಲೈಡ್ ದಿ ವ್ಯಾಕ್ಸಿನೇಷನ್ ಮಾಡಿ ಎಲ್ಲ ವಾರ್ಡ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲರಿಗೂ ವ್ಯಾಕ್ಸಿನೇಷನ್ ಸರ್ಕಾರದವ್ರು ಕೊಡಲಿ ಬಿಡಲಿ, ಅವ್ರದ್ದು ಬಂದರೂ ನಮ್ಮದು ಜೊತೆಗೆ 6.5ರಿಂದ 7 ಕೋಟಿ ರೂಪಾಯಿ ಆಯ್ತು ಕೊಟ್ಟು ಒಟ್ಟು ಕ್ಲಿಯರ್ ಮಾಡಿ. ಒಟ್ಟು ಅದು ದಟ್ ಈಸ್ ಲೈಫ್. ಲೀಡರ್ಶಿಪ್ಪು, ಮಾನವೀಯತೆ, ಅದಕ್ಕೆ ಮನುಷ್ಯತ್ವ, ಅದಕ್ಕೆ ಅನ್ನೋದ್ರಿ.